ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಇವತ್ತಿನ ವಿಡಿಯೋಗಿಂತ ಜಂಪ್ ಮಾಡೋಕ್ಕಿಂತ ಮುಂಚೆ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡಬೇಕಿತ್ತು. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ IPL ಆಗೋಷ್ಟಕ್ಕೆಲ್ಲ ಒಂದು 100 ಸಬ್ಸ್ಕ್ರೈಬರ್ಸರ್ ಆಗಿರಲಿ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಇದೊಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋಗೆ ಜಂಪ್ ಮಾಡೋಣ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು GT ವರ್ಸಸ್ RCB ಮ್ಯಾಚು ಅದ್ರ ಪ್ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು RCB ವಿನ್ ಆಗಬೇಕಂದ್ರೆ ಏನೇನು ಮಾಡಬೇಕು ಅನ್ನೋದು ಏನೇನು ಮಾಡಬೇಕು ಅನ್ನೋ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ನಾವು GT ಬಗ್ಗೆ ಹೋಗೋಣ, GT ಬಗ್ಗೆ ಮಾತಾಡೋಣ. GT ಈ ವರ್ಷ ಅಷ್ಟೊಂದೇನು ಹೋದ 2 ವರ್ಷ ಹೆಂಗೆ ಆಡ್ತಾಯಿದ್ರು ಆ ಥರ ಏನು ಆಡ್ತಾಯಿಲ್ಲ. ಅವ್ರಿಗೆ RCB ಅವ್ರನ್ನ ಬೀಟ್ ಮಾಡಬೇಕಂದ್ರೆ ಈ 3 ಜನದ ಮೇಲೆ ಇವ್ರು 3 ಜನಕ್ಕೆ ಆಡೋದು ಕಲಿಬೇಕು. ರಶೀದ್ ಖಾನು, ನೂರ್ ಅಹ್ಮದ್, ಸಾಯಿ ಕಿಶೋರು ಅವ್ರ ಮೇನ್ 3 ಜನ ಸ್ಪಿನ್ನರ್ಸು. ಸೊ ಮೀನ್ಸ್ ಸ್ಪಿನ್ನರ್ಸಿಗೆ ಚೆನ್ನಾಗಿ ಆಡಲೇಬೇಕು. ಇವತ್ತು ಮ್ಯಾಚ್ ಎನಿ ಕಾಸ್ಟ್ ವಿನ್ ಆಗಲೇಬೇಕು ಅಂದರೆ RCB. ಇನ್ನು ಯಾರು ಅಷ್ಟೊಂದೇನು ಫಾರ್ಮಲ್ಲಿಲ್ಲ. ಫಾಸ್ಟ್ ಬೌಲರ್ಸು ಈ ಸತಿ ಅವ್ರದ್ದೇ ಫಾಸ್ಟ್ ಬಾಲಿಂಗೇ ಅವ್ರದ್ದು ಫುಲ್ ವೀಕ್ ಪಾಯಿಂಟ್ ಈ ಸತಿ GT ಅವ್ರದ್ದು. ಯಾಕಂದರೆ ಮೊಹಮ್ಮದ್ ಶಮಿ ಇಂಜುರಿ ಆಗಿದ್ದಾರೆ. ಸೊ ಅವ್ರ ಮೇನ್ ಬಾಲರ್ಸ್ ಉಮೇಶ್ ಯಾದವ್ ಏನು ಅಷ್ಟೊಂದು ನೀಟಾಗಿ ಪರ್ಫಾರ್ಮ್ ಮಾಡ್ತಾಯಿಲ್ಲ. ಸೊ ಈ ಸತಿ ಯಂಗ್ಸ್ಟರ್ಸ್ಗಳಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಮೇನ್ ಇದೆ ಫಾಸ್ಟ್ ಬಾಲಿಂಗಲ್ಲಿ ಆರಾಮಾಗಿ ಟಾರ್ಗೆಟ್ ಮಾಡ್ಬೋದು. ಆಮೇಲೆ ನಿಮಗೆ ಬ್ಯಾಟಿಂಗಲ್ಲಿ ಯಾರು ಅಷ್ಟೊಂದು ಜನ ಫಾರ್ಮಲ್ಲಿಲ್ಲ. ರೀಸೆಂಟಾಗಿ ಡೆಲ್ಲಿ ಮೇಲೆ ಆಡಿದ ಮ್ಯಾಚಲ್ಲಿ ಡೇವಿಡ್ ಮಿಲ್ಲರು, ರಶೀದ್ ಖಾನು ಮತ್ತು ಸಾಹಾ ಅವರು ಸ್ವಲ್ಪ ಚೆನ್ನಾಗಿ ಆಡಿದ್ರು. ಸೊ ಈ 3 ಜನ ಇನ್ನು ಇವತ್ತು RCB ಹೆಂಗೆ ಎನಿ ಕಾಸ್ಟ್ ವಿನ್ ಆಗಬೇಕಂದ್ರೆ ಈ 3 ಜನಕ್ಕೆ ಪ್ಲ್ಯಾನ್ ಮಾಡ್ಕೊಬರ್ಬೇಕು. ಡೇವಿಡ್ ಮಿಲ್ಲರು ಅವರು ಯಾವಾಗ ಮ್ಯಾಚ್ ವಿನ್ ಮಾಡಿಸ್ಬಿಡ್ತಾರೆ. ಅವರು RCB ಮೇಲೆ ಚೆನ್ನಾಗಿ ಆಡ್ತಾರೆ. ಆಮೇಲೆ ರಶೀದ್ ಖಾನು ಅವರು ಬ್ಯಾಟಿಂಗು ಲಾಸ್ಟಲ್ಲಿ ಏನೋ ಒಂದು 1 ಓವರ್ಗೆ ಒಂದು 10 ರನ್ನು ಇಲ್ಲ 12 ರನ್ ಬೇಕು ಅಂದರೆ ಹೊಡೆದ್ಬಿಡ್ತಾರೆ. ಸೊ ಅವ್ರಿಗೂ ಒಂದು ಪ್ಲ್ಯಾನ್ ಮಾಡ್ಕೊಬರ್ಬೇಕು. ಮತ್ತು ತೆವಾಟಿಯಾ GT ಫಿನಿಷರು, ಸೊ ಅವ್ರಿಗೂ ಒಂದು ಪ್ಲ್ಯಾನ್ ಮಾಡ್ಕೊಬರ್ಬೇಕು. ಶುಭ್ಮನ್ ಗಿಲ್ ಅಷ್ಟೊಂದೇನು ಫಾರ್ಮಲ್ಲಿಲ್ಲ, ನೋಡಬೇಕು ಇವತ್ತು ಏನು ಮಾಡ್ತಾರೆ ಅಂತ. ಅವ್ರದ್ದು ಫೇವ್ರೇಟ್ ಗ್ರೌಂಡ್ ಬೇರೆ ಅಹಮದಾಬಾದಲ್ಲಿ, ಹೇಳೋಕ್ಕಾಗಲ್ಲ ಇವತ್ತು ಹೊಡಿತಾರೆ. ಅದು ವಸತಿ ಹೊಡೆದಿದ್ರಲ್ಲಪ್ಪ, ವಸತಿ ನಾವು ಪ್ಲೇ ಆಫ್ಗೆ ಹೋಗ್ಬೇಕಿತ್ತು, ಒಂದೇ ಒಂದು ಮ್ಯಾಚ್ ವಿನ್ ಆಗಬೇಕಿತ್ತು. ಆವಾಗ ನಾವು ಒಂದು 200 ಟಾರ್ಗೆಟ್ ಕೊಟ್ಟಿರ್ತೀವಿ, 199 ಹೊಡೆದಿರ್ತೀವಿ. ಆವಾಗ ಅದನ್ನು ಆರಾಮಾಗಿ ಸೆಂಚುರಿ ಹೊಡೆದು ಚೇಸ್ ಡೌನ್ ಮಾಡಾಕ್ಬಿಡ್ತಾರೆ ಶುಭ್ಮನ್ ಗಿಲ್ ಅವರು. ಸೊ ಈ ಸತಿ ಹಂಗೆ ಆಗ್ಬೋದು. ಸೊ ಇವತ್ತು RCB ಟಾಸ್ ವಿನ್ ಆದರೆ ಚೇಸ್ ಡೌನ್ ತಗೊಳ್ಳಿ. ಸೊ GTಗೆ ಫಸ್ಟ್ ಬಿಡಿ ಬ್ಯಾಟಿಂಗ್ ಮಾಡೋಕ್ಕೆ. ಅವರು ಚೇಸ್ ಡೌನ್ ಚೆನ್ನಾಗಿ ಮಾಡ್ತಾರೆ. ಹೊಸತಿನೂ ಕ್ಲೋಸ್ ಮ್ಯಾಚ್ ಆಗಿತ್ತು DC ಮೇಲೆ. ಸೊ ಅವ್ರಿಗೆ ಫಸ್ಟ್ ಬ್ಯಾಟಿಂಗ್ ಕೊಟ್ಬಿಡಿ. ಯಾಕೆ ಸುಮ್ಮನೆ ನಮ್ಮದು ಗ್ರಾಚಾರ ಸರಿ ಇಲ್ಲ ಅನಿಸುತ್ತೆ RCBದು. ಸೊ ಅದಕ್ಕೆ ಇನ್ನೇನಿಲ್ಲ. ವೃದ್ಧಿಮಾನ್ ಸಹ ಅವರು ನಿನ್ನೆ ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ರು, ಮೊನ್ನೆ ಮ್ಯಾಚಲ್ಲಿ. ಸೊ ಅಷ್ಟೊಂದು ಜನ ಯಾರು ಫಾರ್ಮಲ್ಲಿಲ್ಲ. ಶಾರುಖ್ ಖಾನ್ ಬೇರೆ ಹಾಕೊಂಡಿದ್ದಾರೆ ಈಗ, ಅವ್ರು ನೋಡಬೇಕು ಏನು ಮಾಡ್ತಾರೆ ಅಂತ. ಯಾರು ಅಷ್ಟೊಂದೇನು ಫಾರ್ಮಲ್ಲಿಲ್ಲ GT ಬ್ಯಾಟರ್ಸು. ಸೊ ನಮ್ಮ RCB ಬೌಲರ್ಸ್ಗೆ ಒಂದು ಆರಾಮಾಗಿ ವಿಕೆಟ್ ತೆಗಿಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಇವತ್ತೇನಾಗುತ್ತೆ ಅಂತ. ಇನ್ನು RCB ವಿಷಯಕ್ಕೆ ಬಂದರೆ RCB ಮೇಲೆ ಇವತ್ತು ಲೋಕಿನ ತೆಗೆದ್ಬಿಟ್ಟು ಮ್ಯಾಕ್ಸ್ವೆಲ್ ರೆಡಿ ಇದ್ದರೆ ಮ್ಯಾಕ್ಸ್ವೆಲ್ ಆಡಿಸಿ. ಮ್ಯಾಕ್ಸ್ವೆಲ್ ಬೇಕೇ ಬೇಕು, ಯಾಕಂದರೆ ಸ್ಪಿನ್ನರ್ಸಿಗೆ ಚೆನ್ನಾಗಿ ಆಡ್ತಾರೆ. ಸೊ ರಶೀದ್ ಖಾನು, ನೂರ್ ಅಹ್ಮದ್ ಎಲ್ಲ ಒಂದು ಹಿಂದೆ ಅವ್ರಿಗೆ ಒಂದು ಸ್ವಲ್ಪ ತಲೆಯಲ್ಲಿ ಓಡ್ತಾ ಇರುತ್ತೆ ಇವತ್ತು ಮ್ಯಾಕ್ಸ್ವೆಲ್ ಆಡಿದ್ರೆ ಹೆಂಗರು ಇವನಿಗೆ ಬಾಲಿಂಗ್ ಮಾಡೋದು ಅಂತ. ಸೊ ಮ್ಯಾಕ್ಸ್ವೆಲ್ ಆಡಿಸಿರಿ ಇವತ್ತು ರೆಡಿ ಇದ್ದರೆ ಮ್ಯಾಕ್ಸ್ವೆಲ್ಲು. ಇನ್ನು ಇಂಡಿಯನ್ ಬೌಲರ್ಸ್ ಜೊತೆ ಹೋಗ್ರಿ ಫುಲ್ಲು. ನಿಮಗೆ ಇಂಡಿಯನ್ ಬೌಲರ್ಸು ಸಿರಾಜು, ದಯಲ್ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸಿರಾಜು ಲಾಸ್ಟ್ ಮ್ಯಾಚ್ ಸಖತ ಮಾಡಿದರು. ನಿಮಗೆ ಸ್ವಪ್ನಿಲ್ ಸಿಕ್ಕಿದ್ದಾರೆ, ಕರಣ್ ಶರ್ಮಾ, 4 ಜನ ಬಾಲಿಂಗ್ ಆಪ್ಷನು. ಇನ್ನೊಬ್ಬ ಬೇಕಾದ್ರೆ ನಿಮಗೆ ವೈಶಾಖ್ ವಿಜಯ್ ಕುಮಾರ್ ಕೂತಿದ್ದಾರೆ. ಆಕಾಶ್ ದೀಪ್ ತಗೊಬನ್ನಿ. ಇಲ್ಲ ಇನ್ನೊಬ್ಬ ಸ್ಪಿನ್ನರ್ಸ್ ಬೇಕಾದ್ರೆ ದೊಡ್ಡ ಗ್ರೌಂಡ್ ಅಂದರೆ ಇವ್ರಿಗೆ ಚಾನ್ಸ್ ಕೊಡಿ. ಇನ್ನೊಬ್ಬರು ಹಿಮಾಂಶು ಶರ್ಮಾ. ಸೊ ಇಂಡಿಯನ್ ಬಾಲಿಂಗ್ ಆಪ್ಷನ್ ಜೊತೆ ಹೋಗ್ರಿ. ನಮಗೆ ಫುಲ್ಲು ಫಾರಿನರ್ಸ್ ಎಲ್ಲ 4 ಜನ, 2 ಆಲ್ರೌಂಡರ್ಸು 2 ಬ್ಯಾಟರ್ಸ್ ಆದರು. ವಿಲ್ ಜಾಕ್ಸು, ಆಮೇಲೆ ಮ್ಯಾಕ್ಸ್ವೆಲ್ಲು, ಫಾಫ್ ಡು ಪ್ಲೆಸಿ ಮತ್ತು ಕ್ಯಾಮ್ರೂನ್ ಗ್ರೀನು. ಸೊ ಅದರಲ್ಲಿ 3 ಜನ ಬಾಲಿಂಗ್ ಮಾಡ್ತಾರೆ. ಸೊ ಇದಕ್ಕಿಂತ ನಿಮಗೆ ಇದು ಬೇಕಾ? ಟೀಮ್ ಚೆನ್ನಾಗೇ ಇದೆ RCBದು, ಆದರೆ ಯಾರೋ ಪರ್ಫಾರ್ಮ್ ಮಾಡ್ತಿಲ್ಲ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಈ ಸತಿ ಎಲ್ಲ ಲಾಸ್ಟ್ ಮ್ಯಾಚ್ ಹೆಂಗೋ ವಿನ್ ಆಗಿದ್ದೀವಿ, ಅದೇ ಕಾನ್ಫಿಡೆನ್ಸಲ್ಲಿ ಹೋಗಿ ವಿನ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಈ ಮ್ಯಾಚು. ಇನ್ನೇನು ಆ್ಯಸ್ ಯೂಶುವಲ್ ವಿರಾಟ್ ಕೊಹ್ಲಿ ಇವತ್ತು ಸ್ಪಿನ್ನರ್ಸಿಗೆ ಚೆನ್ನಾಗಿ ಆಡಲೇಬೇಕು. ಅವ್ರ ಸ್ಟ್ರೈಕ್ ರೇಟು ತುಂಬ ಲಾಸ್ಟ್ ಮ್ಯಾಚ್ ತುಂಬ ನಿಧಾನ ಆಡಿದರು. ಸೊ ಈ ಮ್ಯಾಚು ಕಂಬ್ಯಾಕ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಫಾಫ್ ಡು ಪ್ಲೆಸಿನೂ ಅಷ್ಟೇ, ಒಂದು ಬಿಗ್ ಸ್ಕೋರ್ ಬೇಕೇ ಬೇಕು. ಆಮೇಲೆ ರಜತ್ ಪಟಿದಾರ್ ಮಸ್ತ್ ಆಡ್ತಾಯಿದ್ದಾರೆ. ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚಲ್ಲಿ 250 ಹೊಡೆದಿದ್ದಾರೆ. ಸೊ ಇವತ್ತು ಒಂದು 50 ಬರಲಿ ಅಂದ್ಕೊತೀನಿ.
ಅವ್ರು ಸ್ಪಿನ್ನರ್ಸಿಗೆ ಸಖತ್ ಆಡ್ತಾರೆ. ಸೊ ಇವತ್ತು ಒಂದು 50 ಬರಲಿ. ಮತ್ತು ನಿಮಗೆ ಇವತ್ತು ಮ್ಯಾಕ್ಸ್ವೆಲ್ ರೆಡಿ ಇದೆ, ಮ್ಯಾಕ್ಸ್ವೆಲ್ ಆಡಲೇಬೇಕು. ಕ್ಯಾಮ್ರನ್ ಗ್ರೀನ್ ಚೆನ್ನಾಗಿ ಆಡ್ತಾ ಇದ್ದಾರೆ. ನೋಡೋಣ ಇವತ್ತು ಹೆಂಗೆ ಸ್ಪಿನ್ನರ್ಸಿಗೆ ಟ್ಯಾಕಲ್ ಮಾಡ್ತಾರೆ ಅಂತ. ಮತ್ತು ಆ್ಯಸ್ ಯೂಶುವಲ್ DK ಇದ್ದಾರೆ. ಮತ್ತು ಇವತ್ತು ಮಣಿಪಾಲ್ ನೊಂಬ್ರಾನ ಅಪ್ ದ ಆರ್ಡರ್ ಕಳಿಸ್ರಿ. ಸ್ಪಿನ್ನರ್ಸಿಗೆ ಹೋಗಿ ಗುದ್ದಪ್ಪ ನೀನು ಪರವಾಗಿಲ್ಲ, ಔಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಕಳಿಸ್ರಿ, ಗುದ್ದ ಕೇಳಿ ಅಷ್ಟೇ. ಆರಾಮಾಗಿ ಇನ್ನಾಗ್ತಾರೆ. ಇವತ್ತು ಪ್ಲ್ಯಾನ್ ಮಾಡ್ಕೊಬಂದು GTಗೆ 3 ಜನ ಹೇಳಿದ್ನಲ್ಲ, ಈ 3 ಜನ ಟ್ಯಾಕಲ್ ಮಾಡೋದು ಕಲ್ತ್ರೆ ಆರಾಮಾಗಿ ಹೊಡಿಬೋದು GTನ. ನೆಕ್ಸ್ಟು ಬ್ಯಾಕ್ ಟು ಬ್ಯಾಕ್ GT ಮೇಲೆ ಆಡಬೇಕು. ಇವತ್ತು ಆಡಿದ್ಮೇಲೆ ನೆಕ್ಸ್ಟು ಚಿನ್ನಸ್ವಾಮಿನ GTನೇ ತಿರ್ಗಾ ಫೇಸ್ ಮಾಡಬೇಕು. ಸೊ ಒಳ್ಳೆ ಚಾನ್ಸ್ ಇರುತ್ತೆ GTನ ಬ್ಯಾಕ್ ಟು ಬ್ಯಾಕ್ ಹೊಡೆಯೋಕ್ಕೆ. ಸೊ ಇದೊಂದು ಆಪರ್ಚುನಿಟಿ ಅಂದ್ಕೊಂಡು ಚೆನ್ನಾಗಿ ಪ್ಲ್ಯಾನ್ ಮಾಡಿ, ಚೆನ್ನಾಗಿ ಸ್ಟ್ರಾಟಜಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಎಷ್ಟಾಗಿದೆ ಗೊತ್ತು ನಿಮಗೆ ಏನೇನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.